ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಬಸವರಾಜ್ ಕಲ್ಲಾಪುರ್, ಹುಬ್ಬಳ್ಳಿಯಲ್ಲಿ ದಂತ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಮಾಡಲು ಕಾರಣವೇನೆಂದರೆ, ಕೆಲವೊಬ್ಬರು ಭಾಳ ಜನ ನಮಗೆ ಬಂದು ಕೇಳ್ತಾ ಇರ್ತಾರೆ, ಡಾಕ್ಟ್ರೇ ನಮಗೆ ಸರಿಯಾಗಿ ಊಟ ಜಗಿಲಿಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ಅಂದರೆ ನುರಿಸ್ಲಿಕ್ಕೆ ಆಗ್ತಾ ಇಲ್ಲ. ಮೊದಲು ನಮಗೆ ಒಂದು ಕಡಿಮೆ ಸಮಯದಲ್ಲಿ ನಾನು ಊಟ ಮಾಡ್ತಾ ಇದ್ದೆ, ಈಗ ಬಹಳ ಹೊತ್ತು ಬೇಕಾಗುತ್ತೆ ಊಟ ಮಾಡಲಿಕ್ಕೆ. ಮತ್ತು ಸರ್ ನಮ್ಮದು ಸ್ಮೈಲ್ ಮಾಡಿದರೆ ಹಲ್ಲುಗಳು ಚಿಕ್ಕ ಚಿಕ್ಕ ಕಾಣ್ತಾ ಇದ್ದಾವೆ, ಎಲ್ಲ ಸೌದು ಹೋಗಿಬಿಟ್ಟಿದ್ದಾವೆ ಅಂತ ಬರ್ತವೆ. ದೆನ್ ನಾವು ಬಂದ ತಕ್ಷಣ ಅವ್ರಿಗೆಲ್ಲ ಥರೋ ಹಿಸ್ಟ್ರಿ ತೊಗೊಂಡು, ಸರ್ ನಿಮಗೆ ಎಸಿಡಿಟಿ ಇದೆನಾ, ಸರ್ ನೀ ಪೇನ್ ಇದೆನಾ, ಸರ್ ನಿಮಗೆ ಮತ್ತು ಏನಾದರೂ ಇಂಡೈಜೆಷನ್ ಆಗ್ತಾ ಇದೆನಾ, ಹೀಗೆ ನಾನಾ ಕಾರಣಗಳನ್ನು ನಾವು ಕೇಳ್ತೀವಿ. ಕೇಳಿದ ತಕ್ಷಣ ಇಲ್ಲ, ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರು ಎಸ್ ಇಟ್ ಈಸ್ ರಿಲೇಟೆಡ್ ಹಾಗೆ ಅಂತ ಹೇಳ್ತಾರೆ. ಮತ್ತು ಕೆಲವೊಬ್ರು ಆಲ್ಮೋಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬರ್ತಾರೆ, ಸರ್ ನಮಗೆ ಜಾಬ್ ಏನಾಗುತ್ತೆ, ನಾವು ಕಂಪ್ಯೂಟರ್ ಮುಂದೆ ಕುಂತ ತಕ್ಷಣ ಅಂತ ಬರ್ತಾರೆ. ಸೊ ದೀಸ್ ಆರ್ ಆಲ್ ಪ್ರಾಬ್ಲಮ್ ವಿತ್ ದ ಜಾ ಆ್ಯಂಡ್ ಜಾ ಮಸಲ್ಸ್. ಇಲ್ಲಿ ನಮ್ಮ ಸ್ನಾಯುಗಳಿರ್ತವೆ ಮತ್ತು ಜಾ ಇರ್ತದೆ, ಅದರದ್ದು ಪ್ರಾಬ್ಲಮ್ ಅಂತ ನಾವು ಹೇಳ್ತೇವೆ. ಸೊ ಇವಾಗೆಲ್ಲ ಏನು ಮಾಡ್ತೀವಪ್ಪ ಅಂದರೆ, ನಾವು ಫಸ್ಟು ಮೇಲಿಂದ ಹಲ್ಲಿಂದು ಅಳತೆ ತೊಗೋತೀವಿ, ಕೆಳಗಿಂದು ಹಲ್ಲಿನ ಅಳತೆ, ಜಾ ಬೋತ್ ಅಪ್ಪರ್ ಆ್ಯಂಡ್ ಲೋವರ್ ಜಾ ನಾವು ರೆಕಾರ್ಡ್ ತಗೊಂಡ ತಕ್ಷಣ ಫೇಸ್ಬೋ ರೆಕಾರ್ಡ್ ಅಂತ ಮಾಡ್ಕೋತೀವಿ. ಅಂದರೆ ನಿಮ್ಮದು ಫೇಸಿಗೆ ಮತ್ತು ಈ ಹಲ್ಲಿನ ಜಾ ಯಾವ ರಿಲೇಷನಲ್ಲಿದೆ ಅಂತ ನಾವು ತಗೋತೀವಿ. ದೆನ್ ಅದನ್ನು ನಾವು ಸೆಮಿ ಅಡ್ಜಸ್ಟಬಲ್ ಆರ್ಟಿಕ್ಯುಲೇಟ್ರಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಅಲ್ಲಿ ನಾವು ನಿಮ್ಮ ಹಲ್ಲುಗಳನ್ನು ಡಿಸೈನ್ ಮಾಡ್ತೇವೆ. ನಿಮ್ಮದು ಮಸಲ್ಸ್, ನಿಮ್ಮದು ಜಾ, ನಿಮ್ಮದು ಜಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಇದೆ ಎಲ್ಲ ನೋಡಿ ನಿಮ್ಮದು ಹಲ್ಲುಗಳನ್ನು ಡಿಸೈನ್ ಮಾಡಿ, ಆ ಡಿಸೈನ್ ಮಾಡಿದ ಹಲ್ಲುಗಳನ್ನು ನಿಮಗೆ ಟೆಂಪ್ರರಿಯಾಗಿ ನಾವು ಸ್ವಲ್ಪ ಹೊತ್ತು ದಿವಸ ಹಾಕ್ತೇವೆ. ಅವಾಗ ಅದು ಹೇಗೆ ನಿಮ್ಮದು ಮಸಲ್ ಇದು ಆಗುತ್ತೆ ಅಂತಂದರೆ ಅಡ್ಯಾಪ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅವಾಗ ತಿನ್ನೋ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ. ಹೀಗೆಲ್ಲ ಆದಮೇಲೆ ನಾವು ಪರ್ಮನೆಂಟ್ ಹಲ್ಲುಗಳನ್ನು ನಿಮಗೆ ಹಾಕ್ತೇವೆ ಎಲ್ಲ ಹಲ್ಲುಗಳಿಗೂ. ಸೊ ಇದಕ್ಕೆ ನಾವು FMR ಅಂತೇವೆ, ಫುಲ್ ಮೌತ್ ರಿಹ್ಯಾಬಿಲಿಟೇಷನ್ ಅಂತೇವೆ. ಫುಲ್ ಮೌತ್ ರಿಹ್ಯಾಬಿಲಿಟೇಷನ್ ಅಂದರೆ ಎಲ್ಲ ಹಲ್ಲುಗಳಿಗೂ ನಾವು ಒಂಥರ ಹೊಸ ಜೀವ ಕೊಟ್ಟ ಹಾಗೆ. ಹೊಸ ಜೀವ ಅನ್ನೋದ್ರಲ್ಲಿ ಹೊಸ ಡಿಸೈನ್ ಮಾಡೋದು. ಅವೆಲ್ಲ ಸೌದು ಬಿಟ್ಟಿರ್ತವೆ, ಸೌದದನ್ನು ನಾವು ಮತ್ತೆ ಡಿಸೈನ್ ಮಾಡಿ ರೀಶೇಪಿಂಗ್ ಮಾಡೋದು. ರೀಶೇಪಿಂಗ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಮದು ಫುಡ್ ಅಗಿಯೋದು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ನೀವು ಫುಡ್ಡನ್ನು ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಚೆನ್ನಾಗಿ ಗ್ರೈಂಡ್ ಆಗಿದ್ದು ಒಳಗೆ ಹೋಗಿ ನಿಮ್ಮದು GIT ಟ್ರ್ಯಾಕ್ ಅಂತಾರೆ, ಅಲ್ಲಿ ಒಳಗೆ ಚೆನ್ನಾಗಿ ಅದು ಜೀರ್ಣಕ್ರಿಯೆ ಆಗುತ್ತೆ. ಜೀರ್ಣಕ್ರಿಯೆ ಆಗಿ ಎಲ್ಲ ವಿಟಮಿನ್ಸು ಎಲ್ಲ ಅಬ್ಸಾರ್ಬ್ ಆಗುತ್ತೆ. ಸೊ ಹೀಗೆ ಅಬ್ಸಾರ್ಬ್ ಆದ ತಕ್ಷಣ ಏನಾಗುತ್ತೆ, ನಿಮಗೆ ಆ್ಯಸಿಡಿಟಿ ಇರಲ್ಲ, ಮತ್ತು ಇಂಡೈಜೆಷನ್ ಪ್ರಾಬ್ಲಮ್ ಆಗಲ್ಲ, ಮತ್ತು ಈವನ್ ಸಮ್ ಸಿಸ್ಟಮಿಕ್ ಡಿಸೀಸಸ್ ಅಂದರೆ BP ಶುಗರ್ ಸಹಿತ ಕಂಟ್ರೋಲು ಚೆನ್ನಾಗಿ ಬರುತ್ತೆ. ಸೊ ಇವೆಲ್ಲವೂ ಹಲ್ಲಿಂದ ಕಾರಣನೇ ಆಗಿರ್ತವೆ. ಸೊ ಇದು ಬಹಳ ಜನಕ್ಕೆ ಗೊತ್ತಿರಲ್ಲ, ಹಲ್ಲಿನಿಂದ ಏನೇನು ಕಾರಣ ಆಗ್ತವೆ ಬಾಡಿಯಲ್ಲಿ. ಸೊ ಇದೊಂದು ಬಹಳ ಮುಖ್ಯವಾದ ಕಾರಣ. ಸೊ ಫ್ರೆಂಡ್ಸ್, ನಿಮ್ಗೆ ಯಾರಾದರೂ ಹೀಗೆ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಡೂ ವಿಸಿಟ್ ಅಸ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಸರ್ವ್ ಯು ಪೀಪಲ್. ಥ್ಯಾಂಕ್ ಯು.